ಗಂಗಾವತಿ ನಗರದ ವಡ್ಡರಟ್ಟಿ ಕ್ಯಾಂಪಿನಲ್ಲಿರುವ ಶ್ರೀ ಸೀತಾರಾಮ್ ಆಂಜನೇಯ ಕಲ್ಯಾಣ ಮಂಟಪಕ್ಕೆ ಕೊಪ್ಪಳ ಸಂಸದರಾದ ರಾಜಶೇಖರ್ ಇಟ್ನಾಳ್ ಅವರ ಭೇಟಿ ನೀಡಿ ಸುಮಾರು ವರ್ಷಗಳ ಕಾಲ ಅರ್ಧಕ್ಕೆ ನಿಂತಿರುವ ಈ ಒಂದು ಕಲ್ಯಾಣ ಮಂಟಪಕ್ಕೆ ಅನುದಾನ ಕೊರತೆಯಿಂದಾಗಿ ಅಭಿವೃದ್ಧಿಯಿಂದ ಮರ್ಚಿಕೆ ಆಗಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀ ಸೀತಾರಾಮ್ ಆಂಜನೇಯ ಕಲ್ಯಾಣ ಮಂಟಪದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಸೇರಿದಂತೆ ಕೊಪ್ಪಳ ಸಂಸದರಾದ ರಾಜಶೇಖರ್ ಇಟ್ನಾಳ್ ಅವರಿಗೆ ಮನವಿ ಮಾಡುವುದರ ಮೂಲಕ ಈ ಒಂದು ಕಲ್ಯಾಣ ಮಂಟಪಕ್ಕೆ ತಮ್ಮ ಸಂಸದರ ಅನುದಾನದಲ್ಲಿ ಅನುದಾನ ಬಿಡುಗಡೆ ಮಾಡುವಂತೆ ಸಮಾಜದ ಮುಖಂಡರುಗಳು ಸಂಸದರಿಗೆ ಮನವಿ ಸಲ್ಲಿಸಿದ್ದಾರೆ. ತಕ್ಷಣ ಈ ಒಂದು ಕಲ್ಯಾಣ ಮಂಟಪಕ್ಕೆ ನಮ್ಮ ಸಂಸದರ ಅನುದಾನದಲ್ಲಿ ಏನಾದರೂ ಅನುದಾನ ನೀಡುವುದಾಗಿ ಸಂಸದರ ರಾಜಶೇಖರ್ ಇಟ್ನಾಳ್ ಅವರು ನಮ್ಮ ATV ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಸೀತಾರಾಮ್ ಕಲ್ಯಾಣ ಮಂಟಪದ ಅಧ್ಯಕ್ಷರು, ಸದಸ್ಯರುಗಳಾದ ಪ್ರಸಾದ್, ಮುರಳಿ, ಸತ್ಯನಾರಾಯಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ओम भवन्ति घृतपुण्यानां धर्मवर्त्ते समेतस्यां स्वपुत्रे सुलभोत्ते सवाधोस्य सर्वान् ನಮಸ್ಕಾರ. ನೀನು ನಾನು ಇವತ್ತು 20 ವರ್ಷದಿಂದ ಎಲ್ಲರ ಕಡೆ ಶ್ರಮ ಇದೆ. ಯಾವ ಒಬ್ಬರದ್ದು ಅಲ್ಲ, ಎಲ್ಲರದ್ದು ಶ್ರಮದಿಂದನೇ ನಾವು ಕಟ್ಟಿದ್ವಿ. ನಮ್ಮ ಊರು ಭಾಳ ಸಣ್ಣದು, ಇನ್ನೊಂದು 300 ಎಕರ್ಸ್ ಕೂಡ ಇಲ್ಲ ಟೋಟಲ್ ಲ್ಯಾಂಡ್. ಅದಕ್ಕಾಗಿ ಎಲ್ಲರೂ ದೇಣಿಗೆಗಳಿಂದನೇ ಇದು ನಾವು ಕಟ್ಟಿದ್ದೀವಿ. ನನಗೆ ಆದಷ್ಟು ನಾನು ಮಾಡಿದ್ದೀನಿ. ಹಿಂಗೆ ಎಲ್ಲರ ಹತ್ರನೂ ನಾನು ಕಲೆಕ್ಟ್ ಮಾಡ್ಕೊಂತಾನೆ ಬಂದೀನಿ. ಈಗ ರಾಜಣ್ಣನೂ ಇದಕ್ಕೆ ಸಹಕಾರ ಮಾಡ್ತೀನಿ ಅಂತಾರೆ. ಅವಾಗ ಎಲೆಕ್ಷನ್ ದಿವಸ ನಾವೇನು ಮಾತು ಕೊಟ್ಟು ಎಲ್ಲದೂ ನಾವು ಫುಲ್ಫಿಲ್ ಮಾಡಿದ್ವಿ ಅಂತ ನನ್ನ ಅನಿಸಿಕೆ ಅಷ್ಟೇ. ವಡ್ಡರಟ್ಟಿಯ ಶ್ರೀರಾಮಚಂದ್ರ ಕಲ್ಯಾಣ ಮಂಟಪ ಭಾಳಷ್ಟು ದಿನಗಳಿಂದ ಇಲ್ಲಿ ನಿಂತ್ಕೊಂಡು ಭಾಳಷ್ಟು ಮುತುವರ್ಜಿ ವಹಿಸಿ ಭಾಳಷ್ಟು ಎಲ್ಲರ ಸಾಮೂಹಿಕವಾಗಿ ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡ್ಕೊಂಡು ಭಾಳಷ್ಟು ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಭಾಳಷ್ಟು ಜನರಿಗೆ ಅನುಕೂಲ ಆಗಿದೆ. ಇದಕ್ಕೂ ಕೂಡ ನನಗೂ ಕೂಡ ಬರಬೇಕು, ಶ್ರೀರಾಮ ದರ್ಶನ ಪಡ್ಕೋಬೇಕಂತೇಳಿ ನನಗೆ ಭಾಳ ಖುಷಿಯಾಗಿದೆ. ಇವತ್ತು ಬಂದಿದ್ದು ಕೂಡ ನನ್ನ ಕಡೆಯಿಂದ ಕೂಡ ಏನು ಸಾಧ್ಯ ಆಗುತ್ತೆ ಎಲ್ಲರ ಆಶೀರ್ವಾದದಲ್ಲಿ ನಾನು ಸಂಸದನಾಗಿದ್ದೀನಿ. ಸಂಸದ ನಿಧಿ ಮೂಲಕ ಏನು ಸಾಧ್ಯ ಆಗುತ್ತಾ ಅನುದಾನ ಕೊಟ್ಟು ಕಲ್ಯಾಣ ಮಂಟಪವನ್ನು ಪೂರ್ಣಗೊಳಿಸಿ ಸಾರ್ವಜನಿಕ ಉಪಯೋಗ ಒಳ್ಳೆಯದಾದಂಥ ಕೆಲಸಗಳು ಮಾಡ್ತೀನಿ.